ಗೈಸ್, ಮಾರ್ನಿಂಗ್. ಇಸ್ಕಾನ್ಗೆ ಬಂದೆ ಬೆಳಿಗ್ಗೆ. ಎವ್ರಿ ಸಂಡೇ ಹೋಗ್ತೀನಿ. ದೆನ್ ಅಲ್ಲಿ ಚೆನ್ನಾಗಿ ಪ್ರಸಾದ ತಿಂದು ಅದೇ ತಿಂಡಿ ಕಮ್ ಬ್ಯಾಕ್. ನಾವು ಎಡಿಟಿಂಗ್. ಸೊ ಒನ್ ಆಫ್ ದ ನಾನು ಹೇಳಿದ್ನಲ್ಲ, ಲೈಕ್ I'll be starting new skills or new habits. Already one of the things is reading books. I read first book which is very necessary for me right now is this one. Already start ಮಾಡಿದ್ದೀನಿ. I think one chapter ಮುಗಿಸಾಯ್ತು ಗೈಸ್. ಬೇರೆ ಲೆವೆಲ್ ಇದೆ. ಇಟ್ಸ್ ಎನ್ ಐ ಓಪನರ್. ಇನ್ನು ಇವಾಗಲೇ ಅದನ್ನು ರೆಕಮೆಂಡ್ ಮಾಡುವಷ್ಟು ಓದಿಲ್ಲ, ಬಟ್ ಇವಾಗ ಅವರು ಓದಿರೋವರೆಗೂ ರಿವ್ಯೂ ಕೊಡ್ಬೇಕಂದ್ರೆ ಸಾಕಾಗಿದೆ. ಇಟ್ಸ್ ರಿಯಲಿ ಗುಡ್. ಹಲೋ ಗೈಸ್, ನಾನು ಥರ್ಡ್ ಡೇ ಆಫ್ ವಾಕಿಂಗಿಗೆ ವೆಲ್ಕಮ್. ಇಟ್ ಈಸ್ ಮೈ ಥರ್ಡ್ ಡೇ ಆಫ್ ವಾಕಿಂಗ್ ಆನ್ ದ ಸ್ಟ್ರೀಟ್ಸ್, ರೆಕಾರ್ಡಿಂಗ್ ಮೈ ಸೆಲ್ಫ್, leaving that fear of embarrassment. ತುಂಬ ಏನೂ ಕಷ್ಟ ಅಂತ ಅನಿಸಿಲ್ಲ ಸದ್ಯಕ್ಕೆ. ಆವಾಗ ಜನ ಏನಾದರೂ ರಿಯಾಕ್ಟ್ ಮಾಡಿದ್ರೆ ಆವಾಗ ಒಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ, ಅಥವಾ ಸ್ಟಿಲ್ ಸಬ್ಕಾನ್ಷಿಯಸ್ಲಿ ಜನ ಕಮ್ಮಿ ಇರೋ ಜಾಗನ ನೋಡ್ಕೊಂಡು ಹೋಗ್ತೀನಿ. ಎದುರುಗಡೆಯಿಂದ ವಾಕ್ ಮಾಡ್ಕೊಂಬರ್ತಾರೆ, ಸ್ವಲ್ಪ ಸೈಡ್ಗೆ ಹೋಗ್ಬಿಡ್ತೀನಿ. ಬಟ್ ಯಾ, ಐ ಥಿಂಕ್ ಐ ಆಮ್ ಗೆಟಿಂಗ್ ಬೆಟರ್. ಥರ್ಡ್ ಡೇಗೇನೆ ನಾ ಇಂಪ್ರೂವ್ ಆಗೋಣ. ಆ್ಯಂಡ್ ಇವಾಗ ಅಗೇನ್ ವಾಕಿಂಗ್. ಇವತ್ತು ನಂದು ಪ್ರೋಟೀನ್ ಗೋಲ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವತ್ತು ಮನೇಲಿ ಮಾಡ್ಕೊಳ್ಳೋಕ್ಕೆ ಮೂಡಿರಲಿಲ್ಲ, ಸೊ ಆಚೆ ಏನಾದರೂ ತಿನ್ನೋಣ ಅಂತ. ಸೊ ನೋಡೋಣ. ಆ್ಯಂಡ್ ಐ ವಾಂಟ್ ಟು sit in some peaceful place and read the book also. ಸೊ ಅದನ್ನು ಪ್ಲ್ಯಾನ್ ಇದೆ. ನೋಡೋಣ, ಹುಡ್ಕೋಣ. ಇಲ್ಲೇ ಪಾರ್ಕ್ ಇದೆ, ಸೊ ಲೆಟ್ಸ್ ಗೋ. ಆಮೇಲೆ ಇನ್ನೊಂದು ಏನಂದರೆ, ಈ ಒಂದಷ್ಟು ಇನಿಷಿಯಲ್ ವೀಡಿಯೋಸ್, ಸೊ ಇಟ್ ವಿಲ್ ಬಿ ಮೋಸ್ಟ್ಲಿ me just talking to you guys, talking my thoughts out loud, and maybe like plan of actions. ಏನೇನು ಮಾಡಬೇಕು ಅಂತಿದ್ದೀನಿ, ಏನೇನು ಮಾಡೋಕ್ಕೆ ಆಸೆ ಇದೆ, ನಾನು ಏನಕ್ಕೆ ಮಾಡ್ತಾಯಿದ್ದೀನಿ. ಸೊ ಇಟ್ ವಿಲ್ ಬಿ ಜಸ್ಟ್ ಲೈಕ್ ಒನ್ ನಾನು ನೀವು ಮಾತಾಡ್ತಿರೋ ಥರ. ಆ್ಯಂಡ್ like a daily thing, it will be like a normal conversation. ತುಂಬ ನಾನು ಒಂದು ವ್ಲಾಗಿಗೆ, ಒಂದು ವೀಡಿಯೋಗೆ ಅಂತಲೇ ಏನೋ ಖರ್ಚು ಮಾಡೋಷ್ಟು ಇನ್ನೂ ಬೆಳೆದಿಲ್ಲ. ಅದಕ್ಕೆ ಇನ್ನೂ ಟೈಮ್ ಇದೆ ಅನ್ಕೋತೀನಿ. ಅದನ್ನು ಮಾಡಬೇಕಂದಿದೆ. ಬಟ್ ಯಾ, ದಿಸ್ ಇಸ್ ವಾಟ್ ಇಟ್ ಈಸ್. ಆ್ಯಂಡ್ ಆ ಲೆವೆಲ್ ರೀಚ್ ಆಗಬೇಕಂದ್ರೆ
ಐ ನೀಡ್ ಪೀಪಲ್ ಸಪೋರ್ಟ್. ಒಬ್ಬನೇ ಮಾಡೋಕ್ಕಾಗಲ್ಲ. ಅದೊಂದು ಕಲ್ತಿದ್ದೀನಿ ಲೈಫಲ್ಲಿ. ಲೈಕ್ ಸೋ ಮೆನಿ ಟೈಮ್ಸ್ ವಿ ಥಿಂಕ್ ಓಕೆ ನಾನೇ ಎಲ್ಲ ಮಾಡ್ತೀನಿ. ಹೌದು, ದಟ್ ಶುಡ್ ಬಿ ದೇರ್, ಬಟ್ ಆ ಪೀಪಲ್ಸ್ ಸಪೋರ್ಟ್ ಇಲ್ಲ ಅಂದರೆ ಇಟ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಗೋ ಹೆಡ್ ಆ್ಯಂಡ್ ಅಚೀವ್ ಸಮಥಿಂಗ್ ಇನ್ ಲೈಫ್. ಆಗ್ಬೋದು, ಬಟ್ ತುಂಬ ಕಷ್ಟ ಇರುತ್ತೆ. ಇಟ್ ಮೈ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ದಿಸ್ ವಾಟ್ ಐ ಆಮ್ ಥಿಂಕಿಂಗ್. ಲೈಕ್ ಎಲ್ಲ ಸೇರಿ ಬೆಳಿಬೇಕು. ದಟ್ ಇಸ್ ದ ಪಾಯಿಂಟ್. ಸೊ ಗೈಸ್, ನಾನು ಬೇಕಾಗಿ ಪ್ರೋಟೀನ್ ಫುಡ್ ಸಿಕ್ಕಿಲ್ಲ ನನಗೆ. ಸೊ ಜಸ್ಟ್ ದೀಸ್ ಬಿಸ್ಕೆಟ್ಸ್ ಇವತ್ತು ತುಂಬ ಹೊಟ್ಟೆ ಸಿಗ್ತಾಯಿತ್ತು. ತಿನ್ಕೊಂಡು ಬುಕ್ ಓದ್ಕೊಂಡು ಕೂತ್ಕೊಳ್ಳೋಣ. ಸೊ ಗೈಸ್, ನಂದು ಪಾರ್ಕಲ್ಲಿ ಕುತ್ಕೊಂಡು ಓದೋ ಪ್ಲ್ಯಾನ್ ಫೇಲ್ ಆಯಿತು. ಆನೆ ಸೈಜ್ ಸೊಳ್ಳೆ ಇದೆ ಅಲ್ಲಿ. ಅದಕ್ಕೆ ಹಚ್ಚಿ ಗಿಚ್ಚಿ ಏನಾದರೂ ಆದರೆ ಕಷ್ಟ. ಆಮೇಲೆ ಅದಕ್ಕೆ ಇವಾಗ ಬೇರೆ ಯಾವುದೋ ಜಾಗ ಹುಡ್ಕಕ್ಕೆ ಹೋಗೋಣ ಅಂತಿದ್ದೀನಿ. ಆ್ಯಂಡ್ ಅಗೇನ್ ನಂದು ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗಿಲ್ಲ ಇವತ್ತು. ಅದನ್ನು ತಿನ್ನಬೇಕು ಇವಾಗ. ಸೊ ಲೆಟ್ಸ್ ಸಿ, ಎರಡೂ ಆಗುವಂಥ ಜಾಗ ಯಾವುದು ಇದ್ದರೆ ಕಮ್ಮಿ ಖರ್ಚಲ್ಲಿ, ದೆನ್ ದಟ್ ಈಸ್ ದ ಬೆಸ್ಟ್ ಪ್ಲೇಸ್. ಲೆಟ್ಸ್ ಗೋ. ಪ್ಲ್ಯಾನ್ ಫೇಲ್. ಎಲ್ಲೂ ಸಿಕ್ಕಿಲ್ಲ ನನಗೆ ಪ್ರೋಟೀನ್ ಫುಡ್. ಸಿಕ್ಕಿರೋ ಕಡೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಸೊ ಮನೆಗೆ ಬಂದೆ. ಇವಾಗ ಸುಮ್ಮನೆ ಬ್ಲಿಂಕಿಟಲ್ಲಿ ಅದೇ ಅಮೂಲ್ ಪ್ರೋಟೀನ್ ಶೇಕ್ ಬರುತ್ತಲ್ಲ, 20 ಗ್ರಾಮ್ ಪ್ರೋಟೀನ್, ಅದನ್ನು ಆರ್ಡರ್ ಮಾಡಿದ್ದೀನಿ. ಕುಡ್ಕೊಂಡು ಇವತ್ತಿಗೆ ಡನ್.